ಈಗ ಗೌರವ್ ಅವರು ಮಾತಾಡ್ಬಿಡ್ತಾರೆ, ಆಮೇಲೆ ಡ್ರ್ಯಾಗನ್ ಸರ್ ಮಾತಾಡ್ತಾರೆ, ಓಕೆ ಆಮೇಲೆ ಹೀರೋಯಿನ್ ಮಾತಾಡ್ತಾರೆ, ಆಮೇಲೆ ಅಣ್ಣ ಮಾತಾಡ್ತಾರೆ. ಓಕೆ. ಗೌರವ್ ಶೆಟ್ಟಿ ಹೇಳಿ, ಸರ್ ನಿಮ್ಮನ್ನ ನೆನೆಸ್ಕೊಂಡು ಪಾತ್ರ ತಲೆಲಿಟ್ಕೊಂಡು ಬರೆದ್ರಂತೆ ಕಥೆನ. ಸೊ ಎಷ್ಟು ಖುಷಿ ಆಯ್ತು ಈ ಸಿನಿಮಾದ ಮುಖೇನ ಪೂರ್ಣ ಪ್ರಮಾಣದ ಹೀರೋ ಆಗಿದ್ದೀರಾ. ಎಲ್ಲರಿಗೂ ನಮಸ್ಕಾರ. ಹಾಗೂ ಬಂದಿರೋ ಮಾಧ್ಯಮ ಮಿತ್ರರಿಗೆ, ನಮ್ಮ ಸಿನಿಮಾ ಸಪೋರ್ಟ್ ಮಾಡಕ್ ಬಂದಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಇಲ್ಲಿ ನಾನು ನೆನ್ಸ್ಕೊಬೇಕಾಗಿರೋದು, ಅವ್ರು ಹೇಳ್ಬೇಕಾದ್ರೆ ನಿಮ್ಮ ಶಾರ್ಟ್ ಫಿಲಮ್ ಎಲ್ಲ ನೋಡಿ ಅವಾಗ ಮೈಂಡಿಗೆ ಬಂದಿದ್ದು ಅಂತ. ಸೊ ನಾನು ಫಸ್ಟ್ ನೆನ್ಸ್ಕೊಬೇಕಾಗಿರೋದು ನಮ್ಮ ಜ್ಯೋತಿರಾವ್ ಮೋಹಿತ್ ಸರ್ನ. ಸೊ ಅವ್ರು ಅವಾಗ ನಮ್ಗೆ ಶಾರ್ಟ್ ಫಿಲಮ್ ಮಾಡಿ ಕಂಟಿನ್ಯೂಸ್ ಆಗಿ ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೊಡಗಿಸ್ಕೊಂಡಿದ್ರಿಂದ, ಸೊ ಸರ್ ಎಲ್ಲ ಒಂದ್ ಕಡೆ ನೋಡಿ ಅದೊಂದು ದೊಡ್ಡ ಮಾತು ಹೇಳ್ಬಿಟ್ರು ಸರ್ರು. ಅಂದ್ರೆ ಸ್ಪಾಂಟೇನಿಯಸ್ ಆಗಿ ತಗೊಬೇಕು ಅನ್ನೋ ನಂಬಿಕೆ ನನಗೆ ಅವ್ರು ನೋಡಿದ್ಮೇಲೆ ಬಂತು ಅಂತ. ಸೊ ಅದೆಲ್ಲ ಒಂದ್ ಕಡೆ ತುಂಬಾ ದೊಡ್ಡ ಮಾತು ಅದು. ಆಮೇಲೆ ಇನ್ನೊಂದು ಉಮೇಶ್ ಸರ್ ಬಗ್ಗೆ, ಪ್ರೊಡ್ಯೂಸರ್ ಬಗ್ಗೆ ಹೇಳ್ತಾ ಇದ್ರು, ಅವ್ರ ಮದ್ವೆ ದುಡ್ಡು ಸಮೇತ ಕಡಿಮೆ ಖರ್ಚು ಮಾಡಿ ಸಿನಿಮಾಗೆ ಹಾಕಿದ್ರು ಅಂತ. ಅದೊಂದು ಪ್ಯಾಷನ್. ಸೊ ಯಾರೇ ಪ್ರೊಡ್ಯೂಸರ್ ಆದ್ರೂ ಮೊದಲನೇದಾಗಿ ಯೋಚನೆ ಏನ್ ಮಾಡ್ತಾರೆ ಅಂದ್ರೆ, ಓಕೆ ಒಂದು ಮಾರ್ಕೆಟ್ ಏನೋ ಒಂದು ಇರೋಂತ ಯಾರು ಹಾಕೊಂಡು ಇಷ್ಟು ಬಿಸ್ನೆಸ್ ಮಾಡ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ಬಿಡೋಣ ಅನ್ನೋ ತರ ಒಂದು ಮೆಂಟಾಲಿಟಿ ಎಲ್ಲರಿಗೂ ಇರುತ್ತೆ. ಬಟ್ ನಮ್ಮನ್ನ ಎಲ್ಲೋ ಒಂದ್ ಕಡೆ ನಾವೆಲ್ಲೋ ಚಿಕ್ಕ ಮಾರ್ಕೆಟ್ ಅಂದ್ರೆ ಒಂದು ಯೂಟ್ಯೂಬ್ ಅನ್ನೋ ಮಾರ್ಕೆಟ್ ಅಲ್ಲಿ ಇರೋರ್ನ ತಗೊಂಬಂದು ಸಿನಿಮಾ ಮಾರ್ಕೆಟ್ಗೆ ಬಿಡೋದಿದೆಯಲ್ಲ, ಅದು ಮೊದಲನೇ ಸಿನಿಮಾ ಆಗಿ ನನ್ಗೆ ತುಂಬಾ ದೊಡ್ಡದು. ಅದು ನಾರ್ಮಲ್ ಆಗಿ ಹೇಳಿದ್ರೆ ಚಿಕ್ಕದಾಗ್ಬಿಡುತ್ತೆ. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಅದಾದ್ಮೇಲೆ ಈ ಕಥೆಯ ಮೊದಲನೇ ಹೀರೋ ಬಂದು ವಿಜಯ್ ಆನಂದ್ ಸರ್. ಯಾಕೆಂದ್ರೆ ಪ್ರತಿ ಒಂದು ಹಂತದ ಅವರು ಸಂಭಾಷಣೆ ಬರೆಯೋದಾಗಿರ್ಬೋದು. ಯಾಕೆಂದ್ರೆ ಶೂಟಿಂಗ್ ನಾವು 7:30 ಸ್ಟಾರ್ಟ್ ಮಾಡ್ತಾ ಇದ್ರೆ ಅವರು 6:30 ಆಲ್ರೆಡಿ ಬರ್ಕೊಂಡು ಕೂತಿರೋರು. ಸೆಟ್ಗೆ ಹೋಗಕ್ಕೂ ಮುಂಚೆನೆ ಆಲ್ರೆಡಿ ಎಲ್ಲಿದ್ದಾರೆ ಸರ್ ಅಂದ್ರೆ ಒಂದು ಪ್ಯಾಡು ಪೆನ್ನು ಪೇಪರ್ ಹಿಡ್ಕೊಂಡು ಕುತ್ಕೊಂಡು ಸಂಭಾಷಣೆ ಬರೀತಾರೆ. ಇನ್ನೂ ಏನಾರು ಇಂಪ್ರೂವೈಸ್ ಮಾಡ್ಬೋದಾ ಅಂತ ಇದ್ ಮಾಡ್ತಾ ಇದ್ರು. ಅದಾದ್ಮೇಲೆ ನಾವು ಮೊದಲನೇದಾಗಿ ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋಂಥ ಸಿನಿಮಾದಲ್ಲಿ ನಾಗೇಂದ್ರ ಪ್ರಸಾದ್ ಸರ್ ಅವರ ಸಂಭಾಷಣೆ ಮತ್ತೆ ಮ್ಯೂಸಿಕ್ ಡೈರೆಕ್ಷನ್ ಸಿಕ್ಕಿರೋದು, ಅದು ಇನ್ನ ಒಂದು ದೊಡ್ಡ ಅದೃಷ್ಟ ಅಂತಾನೆ ಹೇಳ್ಬೋದು. ಸಾಹಿತ್ಯ ಎಲ್ಲಾದ್ರಲ್ಲೂ ಇನ್ನೂ ದೊಡ್ಡ ಅದೃಷ್ಟ ಅಂತಾನೆ ಹೇಳ್ಬೋದು. ನಾಳೆ ದಿನ ಎಷ್ಟೇ ಸಿನಿಮಾ ಮಾಡ್ಬೋದು, ಮೊದಲು ಅನ್ನೋದು ಇರುತ್ತಲ್ಲ, ಅವಾಗ ನಾವು ಅದನ್ನ ಹೇಳ್ಕೊಳಕ್ ಒಂದು ದೊಡ್ಡ ಹೆಮ್ಮೆ ಅಂತಾನೆ ಹೇಳ್ಬೋದು. ಸೊ ಮೊದಲನೇ ಸಿನಿಮಾದಲ್ಲಿ ಇಷ್ಟೆಲ್ಲ ಕಲಾವಿದರ ಜೊತೆ, ಡ್ರ್ಯಾಗನ್ ಮಂಚ್ ಸರ್ ಜೊತೆ, ಸಾಧು ಸರ್ ಜೊತೆ, ನಮ್ಮ ಕರಿಸು ಸರ್ ಜೊತೆ, ಶ್ವೇತಾ ಅವ್ರ ಜೊತೆ, ಇನ್ನ ಗಿಲ್ಲಿ ನಟ ಅವ್ರ ಜೊತೆ ಆಕ್ಟ್ ಮಾಡೋದಂತೂ ತುಂಬಾ ಒಳ್ಳೆ ಚಾಲೆಂಜ್. ಅಂದ್ರೆ ಅವರು ನಾವೇನ್ ಕೊಡ್ತಾ ಇರ್ತೀವಿ ಅವ್ರು ಹತ್ರ ಕೊಡ್ತಾ ಇರ್ತಾರೆ ರಿಟರ್ನ್. ಸೊ ಅದು ಇನ್ನೊಂದು ದೊಡ್ಡ ಚಾಲೆಂಜ್ ಆಗಿ ಅದು ಸಿನಿಮಾ ಹೆಂಗಾಗಿದೆ ಅಂದ್ರೆ ಜುಗಲ್ ಬಂದಿ, ನಾನ್ ಕಾಮಿಡಿ ಮಾಡ್ತೀನಿ, ನೀನ್ ಕಾಮಿಡಿ ಮಾಡು, ನೀನ್ ಕಾಮಿಡಿ ಮಾಡ್ತೀಯ, ನಾನ್ ಕಾಮಿಡಿ ಮಾಡು. ಆಮೇಲೆ ಎಲ್ಲರೂ ಬರೋರೆಲ್ಲ ಕಾಮಿಡಿ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಬಂದ್ಬಿಟ್ಟಿದೆ ಸರ್ ಸಿನಿಮಾದಲ್ಲಿ. ಅಂದ್ರೆ ಇದು ನಮ್ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಬಟ್ ಈ ಸಿನಿಮಾನ ಒಂದು ಓವರ್ ಆಲ್ ಕಂಟೆಂಟ್ ತರ ನೋಡಿದಾಗ, ಯಾಕೆಂದ್ರೆ ನಾವು ಬರೀ ಕಾಮಿಡಿ ಕಂಟೆಂಟೇ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಗೆಲ್ಲೋ ಒಂದ್ ಕಡೆ ಒಂದು ಜಡ್ಜ್ಮೆಂಟ್ ಇರುತ್ತೆ, ಯಾವ ಕಾಮಿಡಿ ವರ್ಕ್ ಆಗುತ್ತೆ, ಯಾವ್ದಕ್ ಜನ ನಗ್ತಾರೆ, ಯಾವ್ದು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು. ಸೊ ಆ ಇಷ್ಟ ಆಗೋ ನಿಟ್ಟಿನಲ್ಲಿ ನೋಡಿದಾಗ ಈ ಸಿನಿಮಾ, ಇಡೀ ಸಿನಿಮಾ ಅಂದ್ರೆ ಒಂದು ಜರ್ನಿ ಪ್ಯಾಟರ್ನ್ ಹೇಳಿದ್ರಲ್ಲ ಸರ್, ಇಡೀ ಸಿನಿಮಾನ ಎಂಟರ್ಟೈನ್ಮೆಂಟ್ ಮುಖಾಂತರ ಇಡೀ ಕರ್ನಾಟಕನ ಟ್ರಿಪ್ ಮಾಡ್ಕೊಂಡು ಬಂದಂಗೆ ಇರುತ್ತೆ. ಅದು ಬೆಂಗಳೂರಿಂದ ಸ್ಟಾರ್ಟ್ ಆಗಿ ಒಂದು ಕಾರವಾರ ಆಗಿರ್ಬೋದು, ಪ್ರತಿಯೊಂದು ಕರ್ನಾಟಕದ ಮೂಲೆಗೂ ಎಲ್ಲೋ ಒಂದ್ ಕಡೆ ನಮ್ಮ ಫ್ಯಾಮಿಲಿ ಜೊತೆ ಸುತ್ತಾಡ್ತಾ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಅಲ್ಲಿ ಇವಾಗ ಏನಾಗುತ್ತೆ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇನ್ನೊಂದು ಕಾಮಿಡಿ ಬಂದಿರುತ್ತೆ, ನಗು ಸ್ಟಾರ್ಟ್ ಆಗಿರುತ್ತೆ, ನಗು ಬರೋಷ್ಟ್ರಲ್ಲಿ ನೆಕ್ಸ್ಟ್ ಏನಾಗಿರುತ್ತೆ, ಈ ತರ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್. ಮೈಕ್ ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಹೀಗೆ ಇಟ್ಕೋಬೇಕಾ? ಸಾರಿ, ಮಾತಾಡೋ ಫೋರ್ಸ್ ಅಲ್ಲಿ ಅದೇ ಎಲ್ಲಿ ನಿಲ್ಸಿದೆ ಮೇಡಮ್? ಇಡೀ ಕರ್ನಾಟಕ ಟೂರ್ ಮಾಡ್ಕೊಂಡು ಊರ್ ಸುತ್ತ ಇದ್ರಲ್ಲಿ ಅದು ಅಂದ್ರೆ ನಮ್ಮ ಫ್ಯಾಮಿಲಿ ಜೊತೆ ಸಿನಿಮಾ ನೋಡ್ತಾ ಎಂಟರ್ಟೈನ್ಮೆಂಟ್ ನ ತಗೊಳ್ಳುವಂತ ಸಿನಿಮಾ ಇದು 100% ಆಗುತ್ತೆ. ನಾವು ಎಲ್ಲೋ ಸರ್ ನಂಬಿ ನಮಗೆ ಕೊಟ್ಟಿರೋ ಕೆಲಸನ ನಾವು 100% ನಿಭಾಯಿಸಿದೀವಿ ಅಂತ ನಾವು ಅನ್ಕೊಂಡಿದೀವಿ. ಸೊ ಅವಕಾಶ ಕೊಟ್ಟಿದ್ದಕ್ಕಂತೂ ಬರೀ ಥ್ಯಾಂಕ್ಸ್ ಹೇಳ್ಬಿಟ್ರೆ ತುಂಬಾ ಚಿಕ್ಕದಾಗ್ಬಿಡುತ್ತೆ. ಸೊ ತುಂಬಾ ದೊಡ್ಡ ಸರ್. ಹಾ ಸರ್ 100% ಸರ್, 50% ಬೇಡ, 100% ಬಂದು ನೋಡಿ ಅಂತ ನಾವು ಕೇಳ್ಕೊಂತೀವಿ. 100% ಇವಾಗ ಅಲ್ಲೇ ಟ್ರೈಲರ್ ರಿಲೀಸ್ ಆಗಿ ನಮ್ಮ ಚಾನಲ್ ಎಲ್ಲ ಇದ್ ಮಾಡ್ತಾರೆ. 100% ಸರ್. ಅಂದ್ರೆ ಅದೇ 100% ಸರ್, ಇದು ನಮ್ ಸಿನಿಮಾ ಸರ್. ನಾನು ಆಗ್ಲೇ ಸರ್ ಹತ್ರ ಮಾತಾಡ್ಬೇಕಾದ್ರೆ ಅದನ್ನೇ ಹೇಳಿದ್ವಿ ಸರ್, ಸಿನಿಮಾ ಡೇಟ್ ಒಂದು ಅನೌನ್ಸ್ ಆಗ್ಬಿಟ್ರೆ ಇಡೀ ಕರ್ನಾಟಕ ಓಡಾಡೋಣ ಸರ್. ನಾವು ಫೀಲ್ಡ್ಗೆ ಇಳಿದ್ಬಿಟ್ಟು ನಾವು ಅವ್ರನ್ನ ಕರಿಬೇಕು. ಇದು ನಮ್ಮ ಸಿನಿಮಾ, ಇದು ನಮ್ಮ ಮದುವೆಗೆ ಏನಾರ ಹೋಗಿ ನಾವು ಇನ್ವಿಟೇಷನ್ ಕೊಟ್ಟು ಕರಿತಿದೀವಿ ಅಂದಾಗ ಇದು ನಮ್ಮ ಸಿನಿಮಾ ಆಗಿ ನಾವು ಆತರ ಹೋಗಿ ಕರಿಬೇಕು. ನಾವೆಲ್ಲ ಒಂದ್ ಕಡೆ ಇಂಟರ್ವ್ಯೂ ಕೊಟ್ಟು ಬನ್ನಿ ಅಂದ್ರೆ ಅದು ಅಷ್ಟು ಇದಾಗಲ್ಲ. ನಾವು ನೇರವಾಗಿ ಹೋಗಿ
ಅಂದ್ರೆ ಆ ಟ್ರಸ್ಟ್ ನಿಜವಾಗ್ಲೂ ಈ ಟ್ರೈಲರ್ ನೋಡಿ ಅವ್ರಿಗೆ ಬರುತ್ತೆ, ಈ ಟೀಸರ್ ನೋಡೇ ಬರುತ್ತೆ. ನೆಕ್ಸ್ಟ್ ಟ್ರೈಲರ್ ಇದೆ. ಅದಾದ್ಮೇಲೆ ಇನ್ನೊಂದು ಏನಂದ್ರೆ ಸರ್, ನಾನ್ ನಂಬೋದೇನು ಅಂದ್ರೆ ಕಂಟೆಂಟ್ ಇಸ್ ದ ಕೀ. ಅಂದ್ರೆ ಮೊದಲನೇ ದಿನ, ಎರಡನೇ ದಿನ, ಮೂರನೇ ದಿನ ಏನು ಜನ ನೋಡ್ತಾರಲ್ಲ ಅವ್ರಿಗೆ 100% ಸ್ಯಾಟಿಸ್ಫೈ ಆದ್ರೇನೆ ಅವ್ರು ಇನ್ನೂ 10 ಜನನ ಕರ್ಸೋದು. ಅದು ಆಗ್ಲಿಂದನೂ ವರ್ಕ್ ಆಗ್ತಾ ಇರೋದು ಅದೇನೆ, ಇವಾಗ್ಲೂ ವರ್ಕ್ ಆಗೋದು ಅದೇನೆ. ಈ ಸಿನಿಮಾನ ನೋಡಿ ಹೋಗಿ ಇನ್ನು 10 ಜನನ್ನ ಕರೆದು ಈ ಸಿನಿಮಾನ ತೋರಿಸ್ತಾರೆ. ಇಡೀ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂತ ಸಿನಿಮಾ. ಒಳ್ಳೆ ಎಂಟರ್ಟೈನ್ಮೆಂಟ್, ಥ್ರಿಲ್ಲಿಂಗ್ ಎಲ್ಲ ಇದೆ. ಎಲ್ಲ ಅಂದ್ರೆ ಥ್ಯಾಂಕ್ ಯು ವೆರಿ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.